ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 11 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಸೊ ಅದರಲ್ಲಿ 1ನೇ ಪ್ರಶ್ನೆಗೆ ಬರೋಣ. ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಎಲ್ ಬಿ ಹೆಚ್ 2h ಬ್ರಾಕೆಟ್ ಎಲ್ ಪ್ಲಸ್ ಬಿ 6a ಸ್ಕ್ವೇರ್. 2ನೇ ಪ್ರಶ್ನೆ, ಘನದಲ್ಲಿ ಮುಖಗಳ ಸಂಖ್ಯೆ 5, 6, 8, 4. ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪ್ರಶ್ನೆ 3, 4a ಸ್ಕ್ವೇರ್ 6a ಸ್ಕ್ವೇರ್ ಎಲ್ ಬಿ ಹೆಚ್ 6a ಕ್ಯೂಬ್. ಪ್ರಶ್ನೆ 4, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πrh πr ಇಂಟು ಆರ್ ಪ್ಲಸ್ ಎಲ್ πr ಸ್ಕ್ವೇರ್ ಎಚ್ 2πr ಇಂಟು ಆರ್ ಪ್ಲಸ್ ಎಚ್. ಸಿಲಿಂಡರ್ನ ಘನಫಲ πr ಸ್ಕ್ವೇರ್ ಎಚ್ 2πrh 2πr ಇಂಟು ಆರ್ ಪ್ಲಸ್ ಎಚ್ πr ಇಂಟು ಆರ್ ಪ್ಲಸ್ ಎಚ್. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 14 ಸೆಂಟಿಮೀಟರ್ ಹೊಂದಿರುವ ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 108 ಸೆಂಟಿಮೀಟರ್ ಸ್ಕ್ವೇರ್, 308 ಸೆಂಟಿಮೀಟರ್ ಸ್ಕ್ವೇರ್, 402 ಸೆಂಟಿಮೀಟರ್ ಸ್ಕ್ವೇರ್, 462 ಸೆಂಟಿಮೀಟರ್ ಸ್ಕ್ವೇರ್. ಪ್ರಶ್ನೆ 7, ಒಂದು ಗೋಳದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದಾಗ ಅದರ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಪಟ್ಟು ಹೆಚ್ಚಾಗುತ್ತದೆ? 2 ಪಟ್ಟು, 3 ಪಟ್ಟು, 4 ಪಟ್ಟು, 8 ಪಟ್ಟು. 3ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. ಅದರಲ್ಲಿ 8ನೇ ಪ್ರಶ್ನೆ, ಒಂದೇ ತ್ರಿಜ್ಯವನ್ನು ಹೊಂದಿರುವ ಗೋಳ ಮತ್ತು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ಶಂಕುವಿನ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರಗಳು ಕ್ರಮವಾಗಿ 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿವೆ. ಅದರ ಎತ್ತರವನ್ನು ಕಂಡುಹಿಡಿಯಿರಿ. 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. ಅದರಲ್ಲಿ 10ನೇ ಪ್ರಶ್ನೆ, ಓರೆ ಎತ್ತರ 21 ಮೀಟರ್ ಮತ್ತು ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 11ನೇ ಪ್ರಶ್ನೆ, 6 ಸೆಂಟಿಮೀಟರ್ ತ್ರಿಜ್ಯ ಮತ್ತು 7 ಸೆಂಟಿಮೀಟರ್ ಎತ್ತರವಿರುವ ನೇರ ವೃತ್ತಪಾದ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. 5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕ, ಟೋಟಲ್ 3 ಅಂಕ. ಅದರಲ್ಲಿ 12ನೇ ಪ್ರಶ್ನೆ, 1 ಸೆಂಟಿಮೀಟರ್ ಸಮನಾದ ತ್ರಿಜ್ಯವನ್ನು ಹೊಂದಿರುವ ಶಂಕುವಿನ ಆಕಾರದಲ್ಲಿರುವ ಘನವು ಒಂದು ಅರ್ಧಗೋಳದ ಮೇಲೆ ನಿಂತಿದೆ. ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದ್ದರೆ ಆ ಘನದ ಘನಫಲವನ್ನು ಪೈನಲ್ಲಿ ವ್ಯಕ್ತಪಡಿಸಿ. ಅದು 12ನೇ ಪ್ರಶ್ನೆ ಆಗಿದೆ. 6ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ. ಅದರ ವ್ಯಾಸ 10.5 ಮೀಟರ್ ಮತ್ತು ಎತ್ತರ 3 ಮೀಟರ್ ಇದ್ದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ. ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಆಪ್ಷನ್ ಸಿ 2h ಬ್ರಾಕೆಟ್ ಎಲ್ ಪ್ಲಸ್ ಬಿ. 2ನೇ ಪ್ರಶ್ನೆಗೆ ಆಪ್ಷನ್ ಬಿ 6. 3ನೇ ಪ್ರಶ್ನೆಗೆ ಆಪ್ಷನ್ ಎ 4a ಸ್ಕ್ವೇರ್. 4ನೇ ಪ್ರಶ್ನೆಗೆ ಆಪ್ಷನ್ ಡಿ 2πr ಇಂಟು ಆರ್ ಪ್ಲಸ್ ಎಚ್. 5ನೇ ಪ್ರಶ್ನೆಗೆ ಆಪ್ಷನ್ ಎ πr ಸ್ಕ್ವೇರ್ ಹೆಚ್. ಸೆಕೆಂಡ್ ಮೇನ್, 6ನೇ ಪ್ರಶ್ನೆ, r = 7 ಸೆಂಟಿಮೀಟರ್, l = 14 ಸೆಂಟಿಮೀಟರ್. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. π ಅಂದರೆ 22/7 ಇಂಟು r ಅಂದರೆ 7 ಇಂಟು l ಅಂದರೆ 14. 7 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 14 ಮಾಡಿದರೆ 308 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಬಿ 308 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರವಾಗಿದೆ. 7ನೇ ಪ್ರಶ್ನೆಗೆ ಆಪ್ಷನ್ ಸಿ 4 ಪಟ್ಟು. 3rd ಮೇನ್, 8ನೇ ಪ್ರಶ್ನೆಗೆ ಉತ್ತರ, ಗೋಳ ಮತ್ತು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್, ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್. 4πr ಸ್ಕ್ವೇರ್ ಅನುಪಾತ 2πr ಸ್ಕ್ವೇರ್, πr ಸ್ಕ್ವೇರ್ ಕ್ಯಾನ್ಸಲ್. 4:2
ದಟ್ ಈಸ್ ಈಕ್ವಲ್ ಟು 2:1. 8ನೇ ಪ್ರಶ್ನೆಗೆ 2:1 ಆಗಿದೆ. 9ನೇ ಪ್ರಶ್ನೆಗೆ r is equal to 4 ಸೆಂಟಿಮೀಟರ್, l is equal to 5 ಸೆಂಟಿಮೀಟರ್, h is equal to question mark, l square is equal to r square plus h square. ನಮಗೆ h square ಬೇಕು. h square is equal to l square minus r square ಆಗುತ್ತೆ. h square is equal to l square ಅಂದರೆ 5 square, r square ಅಂದರೆ 4 square. 5 square ಅಂದರೆ 25, 4 square ಅಂದರೆ 16, ಮೈನಸ್ ಮಾಡಿ 9 ಬರುತ್ತೆ. h square is equal to 3 square ಆಗುತ್ತೆ. 9ಅನ್ನು 3 square ಅಂತ ಬರೀಬೋದು. ಸ್ಕ್ವೇರ್ ಕ್ಯಾನ್ಸಲ್, h is equal to 3 ಸೆಂಟಿಮೀಟರ್. 9ನೇ ಪ್ರಶ್ನೆಗೆ ಉತ್ತರ 3 ಸೆಂಟಿಮೀಟರ್ ಆಗಿದೆ. 4th ಮೇನ್ 10ನೇ ಪ್ರಶ್ನೆ. l is equal to 21 ಮೀಟರ್, r is equal to 24 ಮೀಟರ್. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ is equal to pi r into r plus l. pi ಅಂದರೆ 22/7 into r ಅಂದರೆ 24, ಬ್ರಾಕೆಟ್ ಆಫ್ r ಅಂದರೆ 24 ಪ್ಲಸ್ l ಅಂದರೆ 21. ಸೊ 22/7 into 24 ಇವೆರಡು ಆ್ಯಡ್ ಮಾಡಿದ್ರೆ 45 ಆಗುತ್ತೆ. ಸೊ 22/7 3.14 ಅಂತ ಬರೀಬೋದು. ಇದನ್ನು ಸೇಮ್ ಹಂಗೆ ಬರ್ತೀನಿ. ಅಷ್ಟು ಗುಣಾಕಾರ ಮಾಡಿದಾಗ 3391.2 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಪ್ರಶ್ನೆ 11. r is equal to 6 ಸೆಂಟಿಮೀಟರ್, h is equal to 7 ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲ is equal to 1/3 pi r square h. 1/3 ಹಾಗಿದೆ. pi ಅಂದರೆ 22/7 into r ಅಂದರೆ 6 into 6 r square ಇರೋದ್ರಿಂದ h ಅಂದರೆ ಇಂಟು 7. 7 ಕ್ಯಾನ್ಸಲ್, 3 1 3 2 6. ಸೊ ಇಲ್ಲಿ 22 44 ಇಂಟು 6 ಗುಣಿಸಿದಾಗ 264 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಸೊ ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 12ಕ್ಕೆ ಉತ್ತರ. r is equal to 1 ಸೆಂಟಿಮೀಟರ್ ತ್ರಿಜ್ಯ, r is equal to h ಸಮನಾಗಿರೋದ್ರಿಂದ h is equal to 1 ಸೆಂಟಿಮೀಟರ್ ಎತ್ತರ. ಆ ಘನದ ಘನಫಲ is equal to ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಶಂಕುವಿನ ಘನಫಲ 1/3 pi r ಸ್ಕ್ವೇರ್ h ಪ್ಲಸ್ ಅರ್ಧಗೋಳದ ಘನಫಲ 2/3 pi r ಕ್ಯೂಬ್. ಇದರಲ್ಲಿ ಸೇಮ್ ಇರೋದೇನು? 1/3 ಸೇಮ್ ಇದೆ, pi r ಸ್ಕ್ವೇರ್ ಸೇಮ್ ಇದೆ. 1/3 pi r ಸ್ಕ್ವೇರ್ನ ಕಾಮನ್ ತೆಗೆದ್ರೆ h ಉಳಿಯುತ್ತೆ. ಪ್ಲಸ್ ಇಲ್ಲಿ 1/3 pi r ಸ್ಕ್ವೇರ್ ಹೊರಗೆ ಬಂದರೆ 2r ಉಳಿಯುತ್ತೆ. pi r ಸ್ಕ್ವೇರ್ ಬೈ 3 ಇಂಟು h ಪ್ಲಸ್ 2r. ಪೈ ಹಂಗೆ ಬರೆದೀನಿ. ಇಂಟು r ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಸೊ ಬೈ 3 h ಅಂದರೆ 1 ಪ್ಲಸ್ 2 ಇಂಟು r ಅಂದರೆ 1. ಸೊ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಪೈ ಇಂಟು 1 ಅಂದರೆ ಪೈ ಆಗುತ್ತೆ. 3ಗೆ 3 1 ಪ್ಲಸ್ 2 ಆಗುತ್ತೆ. ಸೊ 1 ಪ್ಲಸ್ 2 ಅಂದರೆ 3 ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಕ್ಯೂಬ್. ಸೊ ಇದು 12ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 6th ಮೇನ್ 13ನೇ ಪ್ರಶ್ನೆ. d is equal to 10.5 ಮೀಟರ್ ಆದರೆ r is equal to d/2 ಆಗುತ್ತೆ. r is equal to 10.5/2. ಸೊ 10.5/2 2 ಇಂದ ಡಿವೈಡ್ ಮಾಡಿದರೆ 2 5 10, ಪಾಯಿಂಟಿಗೆ ಪಾಯಿಂಟ್ 2 2 4, 1 ಉಳಿತು 2 5 10, 5.25 ಬರುತ್ತೆ. ಸೊ h ಕೊಟ್ಟಿದ್ದಾರೆ 3 ಮೀಟರ್. ನಮಗೆ ಎಲ್ ಬೇಕು. l square is equal to r square plus h square. l square is equal to r square means 5.25 whole square plus 3 square. 5.25 into 5.25 ಮಾಡಿದಾಗ ನಮಗೆ 27.5629 ಬರುತ್ತೆ. ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದರೆ 36.5625 ಬರುತ್ತೆ. ಸೊ ಇದನ್ನು ನಾವು ವರ್ಗಮೂಲನ ಕಂಡುಹಿಡಿದಾಗ ನಮಗೆ 6.05 ಮೀಟರ್ ಬರುತ್ತೆ. ಸೊ ಇದು ಓರೆ ಎತ್ತರ ಆಗಿದೆ, 0.65 ಮೀಟರ್. ಶಂಕುವಿನ ಘನಫಲ is equal to 1/3 pi r ಸ್ಕ್ವೇರ್ h. 1/3 ಹಾಗೆ ಇದೆ. ಇಂಟು ಪೈ ಅಂದರೆ 22/7, r ಅಂದರೆ 5.25 ಇಂಟು 5.25 ಇಂಟು h ಅಂದರೆ 3. ಸೊ ಇಲ್ಲಿ 3 ಮತ್ತು 7 ಡಿವೈಡ್ ಮಾಡಿದ್ದೀವಿ. 3 ಕ್ಯಾನ್ಸಲ್ ಆಗುತ್ತೆ. ಸೊ 7ಅನ್ನು ಇಲ್ಲಿ ಭಾಗ ಮಾಡಿದರೆ ಏನಾಗಿದೆ? ಫಸ್ಟು 7ರಿಂದ ಭಾಗ ಮಾಡೋಣ. ಫಸ್ಟ್ ಇದು 3ರಿಂದ ಭಾಗ ಮಾಡಿದರೆ 3 1 3, 2 ಉಳಿತು, ಪಾಯಿಂಟಿಗೆ ಪಾಯಿಂಟು, 3 1 21, 1 ಉಳಿತು, 3 15, 1.75. 5.25ನ 3ಇಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? ನೆಕ್ಸ್ಟ್ 5.25ನ 7ಇಂದ ಡಿವೈಡ್ ಮಾಡಿದರೆ 0.75 ಬರುತ್ತೆ. 3ಗೆ 3 ಇದೆ. ಇದು ಅಷ್ಟು ಗುಣಾಕಾರ ಮಾಡಿದರೆ 86.625 ಮೀಟರ್ ಕ್ಯೂಬ್ ಬರುತ್ತೆ. ಇದು ಶಂಕುವಿನ ಘನಫಲವಾಗಿದೆ. ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಬೇಕು. ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ is equal to pi RL. ದಟ್ ಈಸ್ equal to pi ಅಂದರೆ 22/7, r ಅಂದರೆ 5.25 ಇಂಟು l ಅಂದರೆ 6.05. ಸೊ ಇದನ್ನು ಭಾಗಿಸಿದಾಗ ಅಷ್ಟು ಗುಣಿಸಿ 7ಇಂದ ಭಾಗಿಸಬೇಕು. 698.775 ಬರುತ್ತೆ. ಬೈ 7ಇಂದ ಭಾಗಿಸಿದಾಗ 99.825 ಮೀಟರ್ ಸ್ಕ್ವೇರ್ ಬರುತ್ತೆ. ಫಸ್ಟು 22 ಇಂಟು 5.25 ಇಂಟು 6.05ನ ಗುಣಿಸ್ಬೇಕು. ಉತ್ತರ ಬರುತ್ತೆ 698.775. ಇದನ್ನು 7ಇಂದ ಡಿವೈಡ್ ಮಾಡಿದರೆ 99.825 ಮೀಟರ್ಸ್ ಬರುತ್ತೆ. ಇದು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಇಲ್ಲಿ ಕಂಪ್ಲೀಟ್ ಆಗುತ್ತೆ.
ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.